ಅಶ್ವಿನಿ ಮತ್ತು ಧ್ರುವಂತ್ ಅವ್ರು ಮಾತಾಡ್ಕೊತಾ ಇರ್ತಾರೆ ಗಿಲ್ಲಿ ಬಗ್ಗೆ. ಏನು ಯಾವಾಗ ನೋಡಿದ್ರೂ ಮೂರು ಸಲ ನಾಮಿನೇಟ್ ಮಾಡೋಕ್ಕೆ ಕಾವ್ಯ ನಿಲ್ಸಿದ್ರು ಯಾವಾಗಲೂ ಕಾವ್ಯನ ಸೆಲೆಕ್ಟ್ ಮಾಡ್ದ. ಅಷ್ಟೊಂದು ಪ್ರಿಯಾರಿಟಿ ಲಿಸ್ಟಲ್ಲಿದ್ದಾಳ ಅವಳು. ಆ್ಯಂಡ್ ಎಲ್ಲರಿಗಿಂತನೂ ಅವಳು ಟಾಪಲ್ಲಿ ಬರ್ತಾಳ ಅಂತ ಇವ್ನಿಗೆ ಅನ್ಸುತ್ತಾ ಅಂತ. ಹೌದು ಗುರು, ಫ್ರೆಂಡ್ಶಿಪ್ ಅಂತ ಅಂದಮೇಲೆ ಅದು ಇದ್ದೇ ಇರುತ್ತೆ. ನಾನು ಆದಮೇಲೆ ನೆಕ್ಸ್ಟು ನಮ್ಮವರೇ ಬರಬೇಕು ಅನ್ನೋದೊಂದು ಇರುತ್ತೆ. ಹೌದು, ಪ್ರಿಯಾರಿಟಿ ಪೀಕಲ್ಲೇ ಇದೆ ಅಂತಲೇ ಅಂದ್ಕೊಳ್ಳಿ. ಆ್ಯಂಡ್ ರಕ್ಷಿತಾ ಕೊಟ್ಟೋ ರೀಸನ್ಸ್ಗಳು ಯಾವ ಥರ ಇದೆ ಅನ್ನೋದು ಎಲ್ರಿಗೂ ಗೊತ್ತೇ ಇರುತ್ತೆ. ಸಿಲ್ಲಿ ರೀಸನ್ಸ್ಗಳು, ಅದಕ್ಕೆ ಅರ್ಥನೇ ಇಲ್ಲ. ಆ ಥರ ರೀಸನ್ಸ್ ಕೊಟ್ಟಿದ್ದಲ್ಲ ರಕ್ಷಿತಾ, ಹೇಳಬೇಕು ಅಂದರೆ ಕಾವ್ಯನ ಬಗ್ಗೆ. ಗಿಲ್ಲಿ ಮತ್ತು ಕಾವ್ಯ ಸಪೋರ್ಟಾಗಿ ಕೂತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ಗಿಲ್ಲಿ ಒಂದು ಮಾತು ಹೇಳ್ದ, ಅದೊಂದು ನೆಕ್ಸ್ಟ್ ಲೆವೆಲಲ್ಲಿದೆ. ಫ್ಯಾಮಿಲಿ ರೌಂಡಲ್ಲಿ ಕಾವ್ಯ ಮತ್ತು ಅವ್ರ ಫ್ಯಾಮಿಲಿ ಬಂದು ನಿಯಮ ಉಲ್ಲಂಘನೆ ಮಾಡಿದ್ದಾರೆ ಅನ್ನೋದಿದೆಯಲ್ಲ, ಆ ರೀಸನ್ನ ಕೊಟ್ಟಿದ್ದರೆ ಎಷ್ಟು ವ್ಯಾಲಿಡ್ ಆಗಿರೋದು. ಅಲ್ಲಿ ನಿನ್ನ ಹೊಡಿಬೋದಾಗಿತ್ತು. ಬಟ್ ಅವ್ರಿಗೆ ಅಷ್ಟು ಬುದ್ಧಿನೂ ಇಲ್ಲ, ಏನೂ ಇಲ್ಲ. ಸಿಲ್ಲಿ ರೀಸನ್ ಕೊಟ್ಟರು. ಅಂಥ ರೀಸನ್ ಏನೋ ಕೊಟ್ಟಿದ್ರೆ ಬೇಕಾದ್ರೆ ನೋಡ್ಬೋದಾಗಿತ್ತು ಅಂತ ಗಿಲ್ಲಿ ಅಂದ. ಆ್ಯಕ್ಚುಲಿ ಅದು ಕರೆಕ್ಟು. ರೀಸನ್ ಯಾರಿಗೂ ಕೊಡೋದಕ್ಕೆ ಬರಲ್ಲ. ಸೊ ಅದಕ್ಕೆ ಗಿಲ್ಲಿ ಅದನ್ನು ಕನ್ಸಿಡರ್ ಮಾಡೂ ಇಲ್ಲ. ಈ ಪಾಯಿಂಟ್ ಹಿಡಿದಿದ್ರೆ ಬೇಕಾದ್ರೆ ಪಕ್ಕ ಕಾವ್ಯ ನಾಮಿನೇಟ್ ಆಗಿರೋರು ಅಂತ ನನಗೆ ಅನಿಸುತ್ತೆ. ಗಿಲ್ಲಿ ಮತ್ತು ಕಾವ್ಯ ಒಳ್ಳೆ ಪ್ಲೇಯರ್ಸು. ಆ್ಯಂಡ್ ಗಿಲ್ಲಿ ಮಾತ್ರ ಮಾಸ್ಟರ್ ಮೈಂಡ್ ನೆಕ್ಸ್ಟ್ ಲೆವೆಲ್ ಗುರು. ನೀನು ಫುಲ್ ಫಿದಾ ನಿನಗಂತೂ ಬಿಡು. ನಿಮ್ಗೇನಂತ ಅನಿಸುತ್ತೆ ಇದ್ರ ಬಗ್ಗೆ ಕಾಮೆಂಟ್ ಮಾಡಿ.